ನನ್ನ ಪ್ರಕಾರ ಅಪೋಸಿಷನ್ ಯಾರಿದ್ದಾರೆ ನೀವು ಹೇಳಿ. ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಪಕ್ಷ ತೀರ್ಮಾನ, ಅದು ಪಕ್ಷದಲ್ಲಿ ಯಾರು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ಸೊ ನನಗೆ ಅನಿಸೋ ಪ್ರಕಾರ ಈ ABCD AIE ಅಂತ ಏನು ಸ್ಟಾರ್ಟ್ ಆಗುತ್ತೆ ಮೋದಿ. ಸೊ ಅವರೇ ಬೆಸ್ಟು, ಅವರೇ ಲಾಸ್ಟು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದು ಮುಸ್ಲಿಮ್ಸು ಅವರು ಇವರು ದಲಿತರು ಅದು ಇದು ಅಂತ ಜಾತಿ ಕಟ್ತಾರೆ ಅವರು. ಕಾಂಗ್ರೆಸ್ಸಲ್ಲಿ ಹಂಗಲ್ಲ, ಸಿದ್ದರಾಮಯ್ಯ ಎಲ್ಲ ಜಾತಿಗೂ ತೊಗೊಂಡಿರ್ತಾರೆ, ಎಲ್ಲ ಜಾತಿನೂ ಸಮಾನವಾಗಿ ನೋಡ್ತಾರೆ. ಸಣ್ಣ ಸಣ್ಣ ಪ್ಲಂಬರ್ ವರ್ಕ್ಸು ಅವರು ಇವರು ಸಣ್ಣ ಪುಟ್ಟ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಯಾರಿಗೂ ಪೇಮೆಂಟ್ ಮಾಡ್ತಿಲ್ಲ. ಕೇಳಿದ್ರೆ ಫ್ರೀ ಕೊಡ್ತಾ ಇದೀವಲ್ಲ ಅಂತ. ಸೊ ಹೀಗಾದಾಗ ಏನಾಗುತ್ತೆ, ನಮಗೆ ಮೋದಿಯವರು ಇದ್ರೇ ಬೆಟ್ರು ಆ್ಯಂಡ್ ಈಸ್ ಎಲಿಜಿಬಲ್. ಹಂಗೇನೋ ಎಲ್ಲ ಒಂದು ನಾವು ಅಣ್ತಂದ್ರೆ ಎಲ್ಲ ಹಿಂದೂ ಮುಸ್ಲಿಮ್ಸ್ ಅಂದರೆ ಒಂದು ಅಣ್ತಂದಿದ್ದಂಗೆ. ಇದು ನೋಡಿ ಅಕ್ಕಪಕ್ಕ ಇರೋದೆಲ್ಲ ನಾವು ಮುಸ್ಲಿಮ್ಸ್ ಒಂದೇ ಅಂಗಡಿಯಲ್ಲಿ, ಪ್ರತಿಯೆಲ್ಲ ನಾವೆಲ್ಲ ಹಿಂದೂಗಳೇ ಇರೋದು. ಬರೀ ಮುಸ್ಲಿಮ್ಸ್ ಬಂದು ವ್ಯಾಪಾರ ಮಾಡ್ತಾರೆ, ಇಲ್ಲಿ ಹಿಂದೂಗಳು ಬರ್ತಾರೆ. ಆಮೇಲೆ ಇವರಲ್ಲ, ಇವರು ಬುಲ್ಡೇಜರ್ ಬಾಬಾ ಅವ್ರು ಬರ್ತಾರೆ. ಸೊ ನನಗೆ ಅನಿಸೋ ಪ್ರಕಾರ ಈ ABCD AIE ಅಂತ ಏನು ಸ್ಟಾರ್ಟ್ ಆಗುತ್ತೆ ಮೋದಿ. ಸೊ ಅವರೇ ಬೆಸ್ಟು, ಅವರೇ ಲಾಸ್ಟು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆ್ಯಂಡ್ ಏನು ಮಿಸ್ಟೇಕ್ ಇದೆ ಅಂತ ಹೇಳಿ ನೋಡೋಣ. ಏನು ಕೊಟ್ಟಿಲ್ಲ, ಒಂದೇ ಭಾರತ್ ಎಕ್ಸ್ಪ್ರೆಸ್, ಮೇಕ್ ಇನ್ ಇಂಡಿಯಾ, ಆಮೇಲೆ GST ಎಲ್ಲರೂ ಹೇಳ್ತಾರೆ ಫ್ರಾಡ್ ಅಂತ. ಬಟ್ ಸರ್ಕಾರಕ್ಕೆ ಈಸಿಗೆ ಕರೆಕ್ಟಾಗಿ ಟ್ಯಾಕ್ಸ್ ಹೋಗ್ತಾಯಿದೆ. ನಾನೊಬ್ಬ ಗೌರ್ಮೆಂಟ್ ಬಿಸ್ನೆಸ್ ಮ್ಯಾನು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ನಾನು 3 ತಿಂಗಳು GST ಕಟ್ಟಿಲ್ಲ ಅಂದರೆ ಡೈರೆಕ್ಟಾಗಿ ಚೆಕ್ಗೆ ಕಟ್ಟಾಗ್ಬಿಡುತ್ತೆ. ನಾನು ಗೌರ್ಮೆಂಟಿದ್ದು ದುಡ್ಡೇ ಬರೋಲ್ಲ, ಕಟ್ಟಿದ್ರೇ ನನಗೆ ದುಡ್ಡು ಬರೋದು, ಚೆಕ್ ಬರೋದು. ಅಷ್ಟೊಂದು ಸ್ಟ್ರಾಂಗಾಗಿ ಕಟ್ ಮಾಡಿದ್ದಾರೆ. ಸಮಸ್ಯೆ ಅನುಭವಿಸ್ತಾ ಇದ್ದೀನಿ. ಬಟ್ ಆದರೆ ಕಂಟಿನ್ಯೂ ಏನಿದೆ ಡೈರೆಕ್ಟ್ ಪೇಮೆಂಟ್, ಟ್ಯಾಕ್ಸ್ ಪೇಮೆಂಟ್ ಕರೆಕ್ಟಾಗಿ ಹೋಗ್ತಾಯಿದೆ. ಡೆವಲಪ್ಮೆಂಟಲ್ಲಿ ರೋಡ್ಸು ವರ್ಲ್ಡ್ ವೈಡಲ್ಲಿ ಇವತ್ತು ಸೆಕೆಂಡ್ ಲಾರ್ಜೆಸ್ಟ್ ಕನೆಕ್ಟಿವಿಟಿ. ಅಫ್ಕೋರ್ಸ್ ಅವರು ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಅಪ್ಪ ಹಾಕಿದ ಆಲದ ಮರ ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ಇರೋಕ್ಕಾಗತ್ತಾ? ನಮ್ಮದು ಆಲದ ಮರನ ಬೆಳೆಸ್ಕೋಬೇಕಲ್ಲ. ಆ ಬೆಳೆಯೋ ಕೆಲಸನೂ ಯಪ್ಪನೆ ಮಾಡ್ತಿದ್ದಾರೆ. ಸೊ ನನಗೆ ಅನಿಸಿರೋ ಪ್ರಕಾರ ಮೋದಿ ಇಸ್ ದ ಬೆಸ್ಟ್. ಅವರೇ ಇನ್ನೊಂದು ಸತಿ ಬಂದರೆ ಇನ್ನೂ ಒಂದಷ್ಟು ಪಾಲಿಶ್ ಆಗುತ್ತೆ, ಇನ್ನೊಂದಷ್ಟು ಕಂಟ್ರಿ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಪರ್ಸ್ನಲ್ಲು ಅನಿಸಿಕೆ. ಸೊ ಈಗ ನೋಡಿ, ಇಷ್ಟೆಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ, ನಮಗೆಲ್ಲ ಪೇಮೆಂಟ್ ಎಲ್ಲ ಹೋಲ್ಡ್ ಮಾಡಿದ್ದಾರೆ. ಎಷ್ಟೋ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ, ಕೆಲಸ ಮಾಡ್ತಿರೋರಿಗೆ ಗೌರ್ಮೆಂಟ್ ಎಂಪ್ಲಾಯಿಗೆ ಪೇಮೆಂಟ್ ಕೊಡ್ತಿಲ್ಲ ಸರ್ಕಾರದಿಂದ. ಅನುಭವಿಸ್ತಿರೋದು ನಾನು ನೋಡ್ತಾ ಇದ್ದೀನಿ ಕಣ್ಮುಂದೆ. ಸಣ್ಣ ಸಣ್ಣ ಪ್ಲಂಬರ್ ವರ್ಕ್ಸು ಅವರು ಇವರು ಸಣ್ಣ ಪುಟ್ಟ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಯಾರಿಗೂ ಪೇಮೆಂಟ್ ಮಾಡ್ತಿಲ್ಲ. ಕೇಳಿದ್ರೆ ಫ್ರೀ ಕೊಡ್ತಾ ಇದೀವಲ್ಲ ಅಂತ. ಸೊ ಹೀಗಾದಾಗ ಏನಾಗುತ್ತೆ, ನಮಗೆ ಮೋದಿಯವರು ಇದ್ರೇ ಬೆಟ್ರು ಆ್ಯಂಡ್ ಈಸ್ ಎಲಿಜಿಬಲ್. ಅವ್ರು ಖಂಡಿತವಾಗ್ಲೂ ಅದಕ್ಕೆ ಆ ಹುದ್ದೆಗೆ ಕರೆಕ್ಟಾಗಿದ್ದಾರೆ. ಆಮೇಲೆ ಇನ್ನೊಂದು, ಎಷ್ಟೋ ಜನದ ಎಮೋಷನ್ಸು, ಎಷ್ಟೋ ಜನದ ಆಸೆ, ಕನಸು ರಾಮ ಮಂದಿರ. ಎಲ್ಲರೂ ಹೇಳೋರು ಏನೋ ಮಾಡ್ಬಿಡ್ತಾರೆ, ಅಫ್ಕೋರ್ಸ್ ಮಾಡಿದ್ದಾರೆ. ಆಮೇಲೆ ಸರ್, ಇವಾಗ ಇವರು ಫ್ರೀ ಕಾರ್ಡ್ ಎತ್ಕೊಂಡ್ಬಂದರು, ಅದನ್ನೇನಂತೀರಾ ನಿಮ್ಮ ಪ್ರಕಾರ? ಅದನ್ನೇನಂತೀರಾ ಸರ್? ಈಗ ಕೆಲಸ ಮಾಡೋನು ಗಿಮಿಕ್ ಮಾಡಲೇಬೇಕಲ್ವ ಸರ್? ಈಗ ನಾನೊಂದು ಸಿನಿಮಾ ವರ್ಕ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆ ಸಿನಿಮಾ ಹಿಂಗೆ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಅದು ಏನೂ ಇರೋಲ್ಲ ಅಂತ ಗೊತ್ತಿರೋ ನಾನು ಮಾಡಲೇಬೇಕು. ನನ್ನ ಪ್ರಾಡಕ್ಟ್ನ ನಾನು ಮಾರ್ಕೆಟ್ ಮಾಡಲೇಬೇಕು. ಬಟ್ ಆ ಮಾಡೋ ಪ್ರಾಡಕ್ಟನ್ನು ನನ್ನೊಂದು ಎಥಿಕ್ಸಲ್ಲಿ ಮಾಡಬೇಕು. ಕರೆಕ್ಟ್ ಅಲ್ವಾ? ಈಗ ನಾವೇನೋ ಒಂದು ಮಾಡಿದ್ರು ಮೋಸ ಮಾಡ್ತೀವಿ ಅಂತ ನಾವು ಮೋಸ ಮಾಡಬಾರ್ದು. ನಾವು ಮಾಡಿರೋ ಕೆಲಸ ಎಥಿಕ್ಸ್ ಇಟ್ಕೊಂಡು ನಮ್ಮ ಕೆಲಸದಲ್ಲಿ ಈಗ ಮಾಡಿದ್ದೀವಿ, ಏನೋ ಒಂದು ನಮ್ಗೆ ಸಾಥ್ ಕೊಡಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ಹಂಗೆ ನೋಡೋದಕ್ಕೆ ಹೋದರೆ ಎಥಿಕ್ಸು ಇದೆ. ಆಮೇಲೆ ಏನು ನಂಬಿಕೆ ಏನು ಕೊಟ್ಟಿದ್ರು ಅದನ್ನು ನಡೆಸ್ಕೊಂಬ 100%. ಯಾರು ಸರ್, ಒಂದು ವಿಷಯ ಇಲ್ಲ, ನಾವು ಒಂದು ಮನೆ ಕಟ್ಟೋಕ್ಕೆ ಎಷ್ಟೋ ವರ್ಷಗಳು ಬೇಕು, ಒಂದು ಮನೇನ ಸಾಕೋಕ್ಕೆ ಎಷ್ಟೋ ವರ್ಷ ಬೇಕು. ಅಂಥದ್ದು ಇಷ್ಟು 130 ಕೋಟಿ ಜನನ ನೀನು ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಸುಲಭ ಅಲ್ಲ. ಆಪೋಸಿಷನ್ ಪಾರ್ಟಿಗಳಿರ್ತಾರೆ, ಇವ್ರು ಎಲ್ಲ ಚುಚ್ತಾ ಇರ್ತಾರೆ, ಅವ್ರನ್ನೆಲ್ಲ ದಬಾಯಿಸ್ಕೊಂಡು ಹೋಗೋದೇ ಕಿಲಾಡಿತನ. ಆ ಕಿಲಾಡಿತನ ಯಾರಿಗಿದೆ? ಅದಕ್ಕೊಬ್ಬರು ಲೀಡರ್ ತೋರಿಸಿ ಬೇಕಾದ್ರೆ ಅವ್ರಿಗೆ ಹಾಕೋಣ. ಪ್ರಧಾನಮಂತ್ರಿ ಕಾಂಗ್ರೆಸ್ಸಲ್ಲಿ ಸುಮಾರು ಜನ ಇದ್ದಾರೆ. ಖರ್ಗೆ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಪಕ್ಷ ತೀರ್ಮಾನ, ಅದು ಪಕ್ಷದಲ್ಲಿ ಯಾರು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ಅಂದ್ರೆ ಒಂದು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿದ್ರು, ಆಳ್ವಿಕೆ ಮಾಡಿದ್ರು. ಆ ಒಂದು ಆಳ್ವಿಕೆ ನಿಮ್ಗೆ ಯಾವ ರೀತಿ ಸಂತೋಷ ತಂದಿದೆ? ಆ ಥರ ಏನಿಲ್ಲ. ಅವ್ನು ಸ್ವಲ್ಪ ಜಾತಿ ರಾಜಕೀಯ, ಜಾತಿ ಆ ಜಾತಿ ಈ ಜಾತಿ ಅಂತ ಜಾತಿ ಇರ್ತಾರೆ, ಅದು ಎಲ್ಲರಿಗೂ ಸೇರಿ ತೊಗೊಂಡು ಹೋಗ್ಬೇಕು. ಅದು ಅವರಲ್ಲಿ ಇಲ್ಲ, ಅದು ಬಿ ಜೆ ಪಿ ಅವರಲ್ಲಿ ಇಲ್ಲ. ಅದು ಅದು ಮುಸ್ಲಿಮ್ಸು ಅವರು ಇವರು ದಲಿತರು ಅದು ಇದು ಅಂತ ಜಾತಿ ಕಟ್ತಾರೆ ಅವರು. ಕಾಂಗ್ರೆಸ್ಸಲ್ಲಿ ಹಂಗಲ್ಲ, ಸಿದ್ದರಾಮಯ್ಯ ಎಲ್ಲ ಜಾತಿಗೂ ತೊಗೊಂಡಿರ್ತಾರೆ, ಎಲ್ಲ ಜಾತಿನೂ ಸಮಾನವಾಗಿ ನೋಡ್ತಾರೆ. ಈಗ ಬಸ್ಸಲ್ಲಿ ಎಲ್ಲರಿಗೂ ಫ್ರೀ ಕೊಟ್ಟಾರೆ, ಬರೀ ಮುಸ್ಲಿಮ್ಸ್ಗೆ ಕೊಟ್ಟಿದ್ದೀರಾ? ಹಿಂದೂಗಳು ಬರಲ್ವಾ? ದಲಿತರು ಬರಲ್ವಾ? ಎಲ್ಲ ಬರ್ತಾರೆ. ಹಿಂಗೆ ಸಮಾನವಾಗಿ ಎಲ್ಲರಿಗೂ ಕೊಡಬೇಕು. ಆ ಥರ ಇವ್ರದ್ದಿಲ್ವಲ್ಲ. ಬರೀ ಹಿಂದೂಗಳು, ಹಿಂದುತ್ವ ಅಂತ RSS ಅದು ಇದು ಅಂತ ಹಂಗೆ ಎತ್ಕೊಡ್ತಾರೆ ಅಷ್ಟು. ಹಂಗೇನೋ ಎಲ್ಲ ಒಂದು ನಾವು ಅಣ್ತಂದ್ರೆ ಎಲ್ಲ ಹಿಂದೂ ಮುಸ್ಲಿಮ್ಸ್ ಅಂದರೆ ಒಂದು ಅಣ್ತಂದಿದ್ದಂಗೆ.
ಇದು ನೋಡಿ ಅಕ್ಕಪಕ್ಕ ಇರೋದೆಲ್ಲ ನಾವು ಮುಸ್ಲಿಮ್ಸ್ ಒಂದೇ ಅಂಗಡಿಯಲ್ಲಿ ಪ್ರತಿಯೆಲ್ಲ ನಾವೆಲ್ಲ ಹಿಂದೂಗಳೇ ಇರೋದು. ಬರೀ ಮುಸ್ಲಿಮ್ ಸಂಬಂಧ ವ್ಯಾಪಾರ ಮಾಡ್ತಾರೆ, ಇಲ್ಲಿ ಹಿಂದೂಗಳು ಬರ್ತಾರೆ, ಮುಸ್ಲಿಮ್ಸೇ ಬರ್ತಾರೆ. ಒಂದು ಮುಸ್ಲಿಮ್ ಸರ್ಕಾರ ನಾವು ಅಂಗಡಿ ಇಟ್ಟಿಲ್ಲ, ಹಂಗೆ ಎಲ್ಲರಿಗೂ ಸೇರಿ ತಗೊಂಡೋಗ್ಬೇಕಷ್ಟೆ. ಅಂದ್ರೆ ಈ ಬಾರಿ ನೀವು ಹೇಳಿದ್ರಿ ಯಾರಾದ್ರೂ ಓಕೆ ಒಬ್ಬ ಕೆಲಸ ಮಾಡೋಂಥ ಒಳ್ಳೆ ವ್ಯಕ್ತಿ ಆಗಬೇಕು. ದೇಶ ಆಳೋರು ಒಳ್ಳೆ ವ್ಯಕ್ತಿ ಆಗಬೇಕು, ಸಮಾನಾಗಿ ನೋಡಬೇಕು, ಎಲ್ಲ ಜನಕ್ಕೂ ನೋಡಬೇಕು, ಎಲ್ಲ ಸಮುದಾಯದವ್ರಿಗೂ ನೋಡಬೇಕು. ಹಂಗಿದ್ರೆ ದೇಶ ಉದ್ಧಾರ ಆಯ್ತು. ಪ್ರಧಾನಮಂತ್ರಿ ಆಗಬೇಕಂದ್ರೆ ಮೋದಿ. ಮತ್ತೆ ಯಾಕೆ ಆಗ್ಬೇಕು? ಇವಾಗ ಆಲ್ರೆಡಿ 10 years ಕಂಪ್ಲೀಟ್ ಮಾಡ್ತಿದಾರಲ್ಲ. ಲಾಟ್ ಆಫ್ ಇಂಪ್ರೂವ್ಮೆಂಟ್ ಹಸ್ ಬಿನ್ ಟೇಕನ್ ಕೇರ್ ಬೈ ಹಿಮ್ ಆ್ಯಕ್ಚುಲಿ. ಸೊ ನಮಗೆ ಅದು ಖುಷಿ ಆಗುತ್ತೆ ಅದು. ಆ್ಯಂಡ್ ಮೋರೋವರ್ ಅದು ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಸ್ಟೇಟ್ನಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಅವರು. ಹಾಗೇನು ಮತ್ತೆ ಮೋದಿ ಬರಬೇಕು? ಮೋದಿ ಬರಬೇಕಾಯ್ತು, ಬೇರೆ ಏನೂ ಇಲ್ಲ ನಮಗೇನು ಬಿ ಜೆ ಪಿ ಕಾಂಗ್ರೆಸ್ ಹತ್ರ ಏನೂ ಇಲ್ಲ. ಮೋದಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮೋದಿ ಬಂದರೆ ಒಟ್ಟು ಖುಷಿ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಂ, ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ಮೋದಿಯವರು ಆಗಬೇಕು. ಮೋದಿಯವರು ಯಾಕೆ ಆಗ್ಬೇಕಂತ ಯಾಕಂದರೆ ಅವರು ಜನಗಳಿಗೆಲ್ಲ ಅನುಕೂಲ ಮಾಡ್ತಾರೆ, ಅದಕ್ಕೆ ಆಗಬೇಕು. ಸೊ ಅವ್ರು ಇವಾಗ 10 ವರ್ಷಗಳ ಒಂದು ಆಡಳಿತ ಕಂಪ್ಲೀಟ್ ಆಗ್ತಿದೆ. ಚೆನ್ನಾಗಿದೆ. ನಿಮ್ಗೆ ಯಾವ ರೀತಿ ಖುಷಿ ಕೊಟ್ಟಿದೆ ಸರ್? ನಮಗೆಲ್ಲ ಚೆನ್ನಾಗಿ ಖುಷಿ ಕೊಟ್ಟಿದೆ. ಸೊ ಬದಲಾವಣೆ ಬಯಸೋದಾದ್ರೆ ಸರ್? ಬದಲಾವಣೆ ಬೇಡ, ಅವರೇ ಇರಲಿ. ಎಲ್ಲೊಂದ್ ಕಡೆ ಮೋದಿ ಅವ್ರ ವಯಸ್ಸಾಯ್ತು, ಅವ್ರು ರಿಟೈರ್ಮೆಂಟ್ ಕೊಡ್ಬೇಕಂತ ಹೇಳಿ ಕೊಟ್ಟಾದ್ಮೇಲೆ ಆಮೇಲೆ ಇವರೆಲ್ಲ ಇವರು ಬಿಲ್ಡೇಜರ್ ಬಾಬಾ ಅವ್ರು ಬರ್ತಾರೆ. ಸೊ ಐ ಥಿಂಕ್ ಈಸ್ ಆ ವಿಚಾರದಲ್ಲಿ ಎಲ್ಲೂ ಇವಾಗ ಮಾತಾಡಲ್ಲ, ಏನು ನಾವು ಮಾತಾಡಬಾರ್ದು ಸರ್. ನಮ್ಮ ಕೆಲಸ ನಾವು ಮಾತಾಡಬೇಕು. ಈ ಎಲ್ಲರೂ ಏನು ಹೇಳ್ತಾರೆ, ಮೋದಿಯವ್ರು ಎಲ್ಲರೂ ಪ್ರೆಸ್ ಮೀಟ್ ಕೊಟ್ಟರೆ, ಪ್ರೆಸ್ ಮೀಟ್ ಕೊಟ್ಟಿಲ್ಲ, ಒಂದು ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲಿಲ್ಲ. ಆ ಲೆಕ್ಕಾಚಾರಕ್ಕೂ ಬಂದ್ರೂ ಈಗ ನಾವು ನಮ್ಮ ಮನೇಲಿ ಒಂದು 5 ಜನನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ. ಆಮೇಲೆ ನೀನು ಇದನ್ನು ಮಾಡ್ತಿದ್ದೀಯ ಅಂತಂದರೆ ಅದಕ್ಕೆ ಕಲ್ಲು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಮಸ್ಯೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಮಾಡ್ದವನೆ, ಇದು ಬೇಕಾಗಿತ್ತ ಅನ್ನೋದು. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೆ, ಯಾರ ಮಾತಕ್ಕೂ ಬೆಲೆ ಕೊಡದೆ ಕೆಲಸ ಮಾಡ್ಕೊಂಡು ಹೋಗೋದು ಬೆಟ್ರು ಅಂತ ನನ್ನ ಅನಿಸಿಕೆ. ಅವರೇ ಬೆಟ್ರು ಅಂತ ನನ್ನ ಅನಿಸಿಕೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. 10 ವರ್ಷಗಳ ಒಂದು ಆಳ್ವಿಕೆ ನಿಮಗೆ ಖುಷಿ ತಂದಿದೆಯಾ? ಖಂಡಿತ ಖುಷಿ ಕೊಟ್ಟಿದೆ. ಆ್ಯಂಡ್ ಸುಮ್ಮನೆ ಸ್ವಾರ್ಥವಾಗಿ ಖುಷಿ ಕೊಟ್ಟಿದೆ ಅಂತ ಹೇಳೋದಕ್ಕಿಂತಲೂ ಬೇರೆ ದೇಶದವ್ರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಒಂದು ವರ್ಡ್ ಇದೆ, ಅಲ್ಲಿ ದರ್ಶನಕ್ಕೆ ಹೋಗೋ ಕಾಣಿಸುತ್ತೆ. ನಮ್ಮ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗಿಂತಲೂ 2 ಹೆಜ್ಜೆ ಮುಂದೆ ಇದ್ದೀವಿ ಅಂತ ಅರ್ಥ. ಸೊ ಇವತ್ತು ನಮ್ಮ ಇಡೀ ವರ್ಲ್ಡ್ ವೈಡಲ್ಲಿ ಎಲ್ಲ ಕಂಟ್ರಿಯವರು ಇಂಡಿಯಾ ಇಸ್ ಗ್ರೇಟ್, ಇಂಡಿಯಾ ಇಸ್ ಬೆಸ್ಟ್, ನೆಕ್ಸ್ಟ್ ಫ್ಯೂಚರ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಆರ್ ಗುಡ್, ಈ ಒಂದು ವಿಷಯಗಳೇನು ಬರ್ತಿದೆ ಅದು ಎಷ್ಟು ಮಟ್ಟಿಗೆ ಸರಿ ಇದೆ, ಎಷ್ಟು ಮಟ್ಟಿಗೆ ತಪ್ಪಿದೆಯೋ ನಮ್ಮಲ್ಲಿರೋರು ಸುಳ್ಳು ಅಂತ ಹೇಳ್ಬೋದು. ಬೇರೆ ದೇಶದವ್ರು ಮಿಕ ಹಾಕ್ತಾರಾ? ಅವ್ರನ್ನ ನಾವು ಮಿಕ ಮಾಡೋಕ್ಕಾಗತ್ತಾ? ಬ್ಲೈಂಡ್ಲಿ ಅವ್ರೇನು ಮಾತಾಡೋಕ್ಕೆ ಹೋಗಲ್ವಲ್ಲ. ಏನು ಇಲ್ಲಿರೋರಿಗೆ ಕಾಸು ಕೊಟ್ಟು ಮಾತಾಡಿಸ್ತಾ ಅಂತ ಅನ್ಬೋದು, ಬೇರೆ ದೇಶದವ್ರಿಗೂ ಕಾಸು ಕೊಟ್ಟು ಮಾತಾಡ್ಸೋಕ್ಕಾಗತ್ತಾ? ಸೊ ಆ ಥರ ಒಂದು ಪಾಯಿಂಟ್ ಆಫ್ ವ್ಯೂಯಲ್ಲಿ ನಾವು ಏನಾದ್ರು ಯೋಚನೆ ಮಾಡೋದಾದರೆ ಸೊ ಒಳ್ಳೇದಾಗ್ತಿದೆ. ಈಗ ನಮ್ಮ ಮನೆಯವರು ನಮ್ಮನ್ನು ಹೊಗಳೋದು ಒಂದು ಕರೆಕ್ಟ್, ಒಪ್ಕೊಳ್ಳೋಣ. ಬೇರೆ ಪಕ್ಕದ ಮನೆಯವರು ಬಂದು ದುಶ್ಮನಿಯವರು ಹೊಗಳ್ತಾ ಇದ್ದಾರೆ ಅಂತಂದಾಗ ಏನೋ ಒಂದು ಪಾಯಿಂಟ್ ಇರುತ್ತೆ ತಾನೇ. ಇಲ್ಲ ಅಂದರೆ ಸುಮ್ಮನೆ ಯಾರು ಮಾತಾಡ್ತಾರೆ, ಬುದ್ಧಿವಂತರು ಎಲ್ಲ ಜಗತ್ತಲ್ಲಿ ಅವರು. ಸೊ ಆ ಪಾಯಿಂಟ್ ಆಫ್ ವ್ಯೂಲಿ ಹೋದರೆ ಈಸ್ ಗುಡ್. ಆಮೇಲೆ ಕ್ಲೀನ್ ಇದ್ದಾರೆ. ಅಫ್ಕೋರ್ಸ್ ಸಣ್ಣ ಪುಟ್ಟದೆಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ. ಈಗ ನೋಡಿ ಒಂದು ಟ್ರ್ಯಾಕ್ ರೆಡಿ ಮಾಡಬೇಕು ಅಂತಂದರೆ ಈ ಒಂದು ಮೋರಿ ಈ ರೋಡ್ ರೆಡಿ ಮಾಡಬೇಕು ಅಂದರೆ ಈ ಮೋರಿ ಮುಚ್ಚಬೇಕು ನಾವು. ಈ ಮೋರಿ ಮುಚ್ಚಿಬಿಟ್ಟ ಅನ್ನೋಕ್ಕಿಂತಲೂ ರೋಡ್ ರೆಡಿ ಮಾಡ್ದೆ ಅನ್ನೋದು ನೋಡ್ರಿ ಫಸ್ಟು. ಎಷ್ಟೋ ಜನ ಓಡಾಡೋ ರೋಡ್ ಚೆನ್ನಾಗಿತ್ತಲ್ಲ ಮೀನು. ಅಫ್ಕೋರ್ಸ್ ಇದನ್ನು ತಪ್ಪೇ. 100ರಲ್ಲಿ 90 ಮಾರ್ಕ್ಸ್ ಬಂದಿರೋದು ನೋಡಿ, 10 ಮಾರ್ಕ್ಸ್ ಮೈನಸ್ ಆಗಿರೋದು ಯಾಕೆ ನೋಡ್ತೀರಾ? ಆ ಪಾಯಿಂಟ್ ಆಫ್ ವ್ಯೂಲ್ಲಿ ನಾನು ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ಈಸ್ ನೈಸ್, ಜೆನ್ಯೂನ್ ಇದ್ದರೆ ಒಳ್ಳೆಯದು. ಇನ್ನೊಂದು ಟರ್ಮ್ ಕೊಟ್ಟರೆ ಇನ್ನೊಂದಷ್ಟು ಪಾಲಿಶ್ ಆಗ್ತೀವಿ ಅಂತ ಅನಿಸುತ್ತೆ. ಆಮೇಲೆ ಅದೇ 370 ಆರ್ಟಿಕಲ್ ಆಗಿರ್ಬೋದು. ಇವತ್ತು ನಮ್ಮ ದೇಶದ್ದು ಫ್ಲ್ಯಾಗ್ ಆರ್ತಾ ಇದೆ, ನಮಗೊಂದು ಹೆಮ್ಮೆ ಅಲ್ವಾ? ಆಮೇಲೆ ಈಗ ನಮ್ಮದೇ ತಗೊಳ್ಳಿ ದೇವಸ್ಥಾನ, ಎಲ್ಲರಿಗೂ ಗೌರವಿಸ್ತೀವಿ. ಅಫ್ಕೋರ್ಸ್ ನಮ್ಮ ಕಂಟ್ರಿ ನಮ್ಮ ದೇವ್ರಿಗೂ ಒಂದು ಸ್ಥಾನ ಬೇಕು ತಾನೆ. ನಾವು ಭಕ್ತರೇ ತಾನೆ ದೇವ್ರಿಗೆ, ನಾವು ಎಲ್ಲ ದೇವ್ರನ್ನೂ ಪೂಜಿಸ್ತೀವಿ. ಹಂಗೆ ನಮ್ಮ ದೇವ್ರಿಗೆ ಸ್ಥಾನನೇ ಇಲ್ಲ ಅಂದರೆ ತಪ್ಪಾಗುತ್ತಲ್ಲ. ಆ ವಿಚಾರದಲ್ಲಿ ಅಂತೆಲ್ಲ ಬಂದಾಗ ಎಮೋಷನ್ಸಲ್ಲಿ ನಮಗೂ ಒಂದಷ್ಟು ಇರುತ್ತೆ. ಅವರು ಆ ಕಾರ್ಡ್ ಇಟ್ಕೊಂಡು ಓಡಾಡೋದು ತಪ್ಪೇನಿಲ್ಲ, ಕೆಲಸ ಮಾಡಿದ್ದಾರೆ, ಒಳ್ಳೆಯದೇ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ಪ್ರೀತಿಸ್ತೀವಿ, ಎಲ್ಲರಿಗೂ ಗೌರವಿಸ್ತೀವಿ. ನಮ್ಮ ಗೌರವಕ್ಕೂ ತೊಂದರೆ ಆಗ್ಬಾರ್ದಲ್ವ. ಆ ಉದ್ದೇಶದಿಂದ ನೋಡೋಕೆ ಹೋದರೆ ಈಸ್ ಗುಡ್, ಎಲಿಜಿಬಲ್ ಅಂತ ಅನಿಸುತ್ತೆ. ಅಂದರೆ ಕೆಲವೊಂದು ಇದಿದೆ ಸರ್ ಈ ರಾಜಕೀಯದಲ್ಲಿ, ಇಷ್ಟು ವಯಸ್ಸಾದ್ಮೇಲೆ ಮತ್ತೆ ರಾಜಕೀಯದಲ್ಲಿ ಮುಂದುವರಬಾರ್ದು ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿದೆ. ಟಾರ್ಗೆಟ್ ಇದೆ. ಸೊ ಇಲ್ಲೊಂದು ಅವ್ರಿಗೂ ಕೂಡ ವಯಸ್ಸಾಗ್ತಾ ಬಂತು, ಸೊ ಅವರು ಆರಾಮಾಗಿರ್ಬೋದಲ್ಲ ಅಂತೇಳಿ ಕೆಲವೊಬ್ರು ಹೇಳ್ತೀವಿ, ಮಾತುಗಳು ಕೇಳಿಬರ್ತಿದೆ ಸರ್. ಅಫ್ಕೋರ್ಸ್ ಏಜು ಮ್ಯಾಟ್ರೆ, ಆದರೆ ಏಜ್ ಇಂಪಾರ್ಟೆಂಟ್. ಇವಾಗ ನಮ್ಮ ಲೆಕ್ಚರರ್ ಚೆನ್ನಾಗಿ ಟ್ಯೂಷನ್ ಹೇಳ್ಕೊಡ್ತಿರ್ತಾರೆ, ವಯಸ್ಸಾಯಿತು ಅಂತ ಬಿಟ್ಬಿಡ್ತೀವ? ಅವ್ರು ಹೇಳ್ಕೊಡೋ ವಿದ್ಯೆ ಇದೆಯಲ್ಲ, ಅದಕ್ಕೆ ಸಾವಿರಲ್ಲ, ಅದಕ್ಕೆ ಎಂಡಿರಲ್ಲ.
ಆ ಪಾಯಿಂಟ್ ಆಫ್ ಅಫ್ಕೋರ್ಸ್ ಈಸ್ ನಾಟ್ ಎನರ್ಜಿ ಇಲ್ಲ ಅಂದರೆ ಕೋಲ್ ಹಿಡ್ಕೊಂಡು ಓಡಾಡ್ತಾ ಇದ್ರೆ ತೂಗುಡಿಸ್ತವ್ರೆ ಬಿದೋಗ್ತವ್ರೆ ನಿದ್ದೆ ಮಾಡ್ತವ್ರೆ ಅನ್ನೋದಾಗಿದ್ರೆ ಓಕೆ ಅನ್ಬೋದು. ಅಯ್ಯಪ್ಪ ನೋಡ್ರೆ ಅಷ್ಟೊಂದು ಎನರ್ಜಿ ಆಗಿದ್ದಾರಲ್ಲ. ಇಲ್ಲ ಅಂದರೆ ಅವ್ರ ಥರ ಇರೋರು ಯಾರು ಕ್ಯಾಂಡಿಡೇಟ್ ಇತ್ತು ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೋದು, ಅದರಲ್ಲೇನು ಅಭ್ಯಂತರ ಇಲ್ಲ. ಬಟ್ ಅವ್ರಿಗೇನೋ ಟಾರ್ಗೆಟ್ ಇತ್ತು ಹಂಗೆ ಮಾಡಬೇಕು ಅನ್ನೋದ್ರೆ ಒಂದು ಒಳ್ಳೆ ಪ್ಲೇಸು ಒಂದೇ ಪರ್ಸನನ್ನು ಚೂಸ್ ಮಾಡಿಕೊಂಡು ಇದೇ ಪಾರ್ಟಿ ಅಂತಲ್ಲ, ಯಾವುದೇ ಪಾರ್ಟಿಯಿಂದ ಬಂದರೂ ನಮ್ಮ ಕಂಟ್ರಿಗೆ ಒಳ್ಳೇದಾಗಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು, ಯಂಗ್ಸ್ಟರ್ಸ್ಗೆ ಒಳ್ಳೇದಾಗಬೇಕು. ನಾವು ಬಿಸ್ನೆಸ್ ಮಾಡ್ತೀನಿ ಅಂದರೆ ಇವತ್ತು ಈಸಿಯಲ್ಲಿ ಓಡಿ ಸ್ಯಾಂಕ್ಷನ್ ಮಾಡ್ತಾರೆ. ಆಮೇಲೆ ಸ್ಟಾರ್ಟಪ್ ಕಂಪ್ನಿ ಮಾಡ್ತೀನಿ ಅಂತಂದರೆ ಲೋನ್ ಕೊಡ್ತಾರೆ. ಆಮೇಲೆ ಹೋಟೆಲ್ಸ್ ಮಾಡ್ತಿದ್ಯಾ ಅಂತಂದರೆ ಹೋಟ್ಲ್ಗಳಿಗೆ ಸಮ್ ಎಕ್ಸ್ಟೆಂಟ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿಯಿಂದ ಲೋನ್ ಕೊಡ್ತಾರೆ. ಯಾರು ಬೇಡ ಸ್ವಾಮಿ, ನಾನು ಗೊತ್ತಿರೋರು ಜಯನಗರದಲ್ಲಿ ಎಳ್ನೀರು ಮಾಡ್ತಾವ್ರೆ, ಅವ್ರಿಗೆ 50,000 ರೂಪಾಯಿ ಕೊಟ್ಟವ್ರೆ. ಎಳ್ನೀರು ಏನಿಲ್ಲ, ಒಂದು ಇದಿಲ್ಲ, ಪ್ರಾಪರ್ಟಿ ಇಲ್ಲ, ಏನಿಲ್ಲ, ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ತಾವನೆ ಅನ್ನೋದನ್ನ ಒಂದೇ ಒಂದು ಪಾಯಿಂಟ್ ಆಫ್ ಇಟ್ಕೊಂಡು ಲೋನ್ ಕೊಟ್ಟಿದ್ದಾರೆ. ಅಂದರೆ ಕೆಲಸ ಮಾಡಬೇಕು ಅಂತ ನುಗ್ಗಿದಾಗ ಏನೋ ಒಂದು ಕೆಲಸ ಸಿಗುತ್ತೆ. ಆ ಪಾಯಿಂಟ್ ಆಫ್ ವ್ಯೂ ಎಲ್ಲ ಹೋದಾಗ ಒಳ್ಳೆಯದು, ಇವರೇ ಕಂಟಿನ್ಯೂ ಆದರೂ ಒಳ್ಳೆಯದು. ಏಜ್ ಇಸ್ ನಾಟ್ ಎ ಮ್ಯಾಟ್ರ್ ಅಂತ ನನ್ನ ಅನಿಸಿಕೆ.